ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟಿವಿ ಡಿಜಿಟಲ್ ಮೀಡಿಯಾ. ಪ್ರಿಯ ವೀಕ್ಷಕರೇ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಇದೇ ವಾರದಲ್ಲಿ ಪೊಲೀಸರ ವಿರುದ್ಧ 3ನೇ ದೂರನ್ನು ನಾವು ಪ್ರತಿಪಾದಿಸುತ್ತಿದ್ದೇವೆ. ಮೊದಲಿಗೆ ಈ 3 ದೂರುಗಳ ಸಾರಾಂಶ ಏನಪ್ಪ ಅಂತ ಅಂದರೆ, ನಾವು ಹೋದಂಥ ಸಂದರ್ಭದಲ್ಲಿ NCR ಅನ್ನು ದಾಖಲೆ ಮಾಡ್ತಾರೆ. ತದನಂತರ ಬಲವಂತವಾಗಿ ಅಥವಾ ಯಾರದ ಮುಖಾಂತರ FIR ಮಾಡಿಸ್ಲಿಕ್ಕೆ ನಾವು ಹೆಣಗಾಡಬೇಕು, ಇಲ್ಲ ಕೋರ್ಟಿಂದ ಮಾಹಿತಿ ತೊಗೊಂಡು ಬನ್ನಿ ಅಂತಾರೆ. ನಾವು ಯಾವುದೇ ದೂರು ಕೊಟ್ಟರು NCR ಅದು ರಾಜಿಗೆ ಅಷ್ಟೇ ಬರ್ತಾರೆ ಅನ್ನುವಂಥದ್ದು ದೂರುದಾರರ ಆರೋಪ. ಆದರೆ ಪೊಲೀಸರು ಅವರು ದೂರನ್ನು ಯಾವ ರೀತಿ ಕೊಟ್ಟಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು NCR ಮಾಡಬೇಕಾ FIR ಮಾಡಬೇಕಾ ಅಂತ ಡಿಸೈಡ್ ಮಾಡ್ತೀವಿ. ನಾವು ದೂರನ್ನು ಬರ್ಕೊಳ್ಳಲ್ಲ, ಸಹಿ ಮಾಡಿಸ್ಕೊಳ್ಳಲ್ಲ. ಅವರೇ ಬರ್ಕೊಟ್ಟಂಥ ದೂರಿಗೆ ನಾವು ಸಹಿ ಮಾಡಿಸ್ಕೊಂಡು ಅದರಂತೆ ನಾವು ನಮ್ಮ ಕಾರ್ಯವ್ಯಾಪ್ತಿಯ ಕಾನೂನು ವ್ಯಾಪ್ತಿಯ ಮಿತಿಯಲ್ಲಿ ನಾವು NCR ಅಥವಾ FIR ಅಂತ ನಾವು ಡಿಸೈಡ್ ಮಾಡ್ತೀವಿ ಅಂತ ಪೊಲೀಸರ ವಾದ ಆಗಿದೆ. ಬಿವಿಹಳ್ಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ರಡಾಳಸಂದ್ರ ಗ್ರಾಮ ಪಂಚಾಯತಿ ಸದಸ್ಯ ರಂಗಸ್ವಾಮಿದು ಒಂದು ಕೇಸ್ ಆದರೆ, ಅದೇ ಬಿವಿಹಳ್ಳಿ ಪಂಚಾಯತಿ ಸಂಬಂಧಪಟ್ಟಂತೆ ವಿರೂಪಸಂದ್ರ ಗ್ರಾಮದ ಪುಟ್ಟಸ್ವಾಮಿ ಎನ್ನುವರ ದೂರು. ಈ ಎರಡೂ ದೂರುದಾರರು ಇಬ್ಬರು ಬಂದು ತಮ್ಮ ಅಹವಾಲನ್ನು ನಮ್ಮ ಮೂಲಕ ಸಲ್ಲಿಸಿದ್ರಿಂದ ನಾವು ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಸುದ್ದಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದು FIR ಆಗುತ್ತೆ, NCR ಇದ್ದಂಥದ್ದು FIR ಆಗುತ್ತೆ. ಇನ್ನೊಂದು NCRಗೆ ನಿಮಗೆ ಸನ್ನೆ ಏಟಾಗಿರೋದ್ರಿಂದ ನೀವು ಕೋರ್ಟಿಂದ ಆದೇಶವನ್ನು ತಂದರೆ ನಾವು ಅದನ್ನು FIR ಮಾಡ್ತೀವಿ ಅಂತ ಹೇಳಿ ಧರಣಿ ಕುಳಿತಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಇಷ್ಟೆಲ್ಲ ಪೀಠಿಗೆ ಯಾಕಪ್ಪ ಅಂತಂದರೆ, ಈಗ ಮತ್ತೊಂದು ದೂರು ಬಂದಿದೆ. ಇದೇ ಚನ್ನಪಟ್ಟಣ ತಾಲೂಕಿನ ಇದೇ ಬಿವಿಹಳ್ಳಿ ಪಂಚಾಯತಿಗೆ ಸಂಬಂಧಪಟ್ಟಂಥ ದ್ಯಾವಪಟ್ಟಣ ಗ್ರಾಮದಿಂದ ಒಂದು ದೂರು ಬಂದಿದೆ. ದೂರನ್ನು ನಾಗರತ್ನಮ್ಮ ಎನ್ನುವರು ಅವರ ಮಗ ಸಂತೋಷ್ ಕುಮಾರ್ ಎಂಬುವರಿಗೆ ಬೆಂಗಳೂರಿನಿಂದ 5-6 ಮಂದಿ ಬಂದು ತಡರಾತ್ರಿ ಅಂದರೆ 11:30 ಸಂದರ್ಭದಲ್ಲಿ, ಅಂದರೆ 13/7/2025 ತಡರಾತ್ರಿಯಿಂದ 11:30 ಸಂದರ್ಭದಲ್ಲಿ ಬಂದು ಹೊಡೆದಿದ್ದಾರೆ, ಬಾಗಿಲು ತೆಗೆಸಿ ಕಾನೂನು ಕ್ರಮ ಕೈಗೊಳ್ಳಿ ಎಂದು ಅವರು ದೂರನ್ನು ನೀಡಿದ್ದಾರೆ. 14ನೇ ತಾರೀಕು NCR ಆಗುತ್ತೆ. ಆದರೆ ಆ ದೂರಿನ ಪ್ರತಿಯಲ್ಲಿ ಸ್ಥಳೀಯ PSI ಅಂದರೆ ಅಕ್ಕೂರು ಪೊಲೀಸ್ ಠಾಣೆಯ PSI ಆದಂಥ ಆಕಾಶ್ ರವರನ್ನು ನಾನು ಕರೆ ಮೂಲಕ ಸಂಪರ್ಕ ಮಾಡಿದಾಗ ಅವರು ಹೇಳುವಂಥದ್ದು, ಸರ್ ತಾವೊಮ್ಮೆ ಗಮನಿಸಿ, ಅವರು ಬರೆದುಕೊಟ್ಟಿರುವ ದೂರನ್ನೇ ನಾವು ತೆಗೆದುಕೊಂಡಿದ್ದೇವೆ, ಅವರ ಬಳಿಯೇ ನಾವು ಸಹಿಯನ್ನು ಪಡೆದುಕೊಂಡಿದ್ದೇವೆ, ಅವರ ಮೂಲಕವೇ NCR ಮಾಡಿದ್ದೇವೆ, ಆ ಪ್ರತಿಯನ್ನು ಸಹ ನನಗೆ ಕೊಟ್ಟಿದ್ದಾರೆ, ನಾನು ಸಹ ತೆಗೆದುಕೊಂಡಿದ್ದೀನಿ. ಅಲ್ಲಿ ಕೊನೆಯ ಉತ್ತರವಾಗಿ ಅವರು ಏನು ಹೇಳ್ತಾರೆ ಅಂತ ಅಂದರೆ, ನನಗೆ ನನ್ನ ಕುಟುಂಬಕ್ಕೆ ನನ್ನ ವಾಹನದ ಬಾಡಿಗೆ ಆಧಾರವಾಗಿದ್ದು ಮರಳಿ ದುಡಿಯಲು ಬೆಂಗಳೂರಿಗೆ ಹೋಗಲು ತುಂಬ ಹೆದರುತ್ತಿದ್ದೇನೆ. ಮುಂದೆ ನನಗೆ ಯಾವುದೇ ತೊಂದರೆಯಾದರೂ ಭೈರವೇಶ್ವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಾಲೀಕರಾದ ಕುಮಾರ್ ಡಿ ಮತ್ತು ಅವರ ಜೊತೆ ಬಂದಿದ್ದಂತಹ ಕೌಶಿಕ್, ಸೋಮಶೇಖರ್, ಕೃಷ್ಣ ಶೆಟ್ಟಿ ಹಾಗೂ ಮತ್ತೊಬ್ಬ ಅಪರಿಚಿತರೇ ಕಾರಣ ಅಂತ ಕೊಟ್ಟು ಕೊನೆಯಲ್ಲಿ ಇವರನ್ನು ಠಾಣೆಗೆ ಕರೆಸಿ ಬುದ್ಧಿವಾದ ಹೇಳಿ ಅಂತ ಬರೆದಿರೋದ್ರಿಂದ ನಾವು ಅದನ್ನು NCR ಮಾಡಿದ್ದೀವಿ ಎನ್ನುವಂಥದ್ದು ಆಕಾಶ್ ಅವರ ಮಾಹಿತಿಯಾಗಿದೆ. ಆದರೆ ಈ ಸಂತೋಷ್ ಕುಮಾರ್ ಮತ್ತು ಅವ್ರ ತಾಯಿನ ಏನು ಅವರ ವಿರೋಧಿಗಳಾಗಿದ್ದಂತಹ ಕೊಟ್ಟಂಥ ದೂರು ಎರಡನ್ನೂ ಗಮನಿಸಿದಾಗ ಇವನ್ನ NCR ಮಾಡಿದ್ರೆ ಎದುರುದಾರ ಕೊಟ್ಟಂಥ ದೂರಿಗೆ FIR ಮಾಡ್ತಾರೆ. ಅದು ಈ NCR ದಾಖಲೆ ಮಾಡಿಸ್ಕೊಂಡಿರುವಂತಹ ಏನು ಫಿರ್ಯಾದುದಾರ ಇದ್ದಾರೋ ಅವರಿಗೆ ಇದು ಬಹಳ ಹಿಂಸೆಯಾಗಿದೆ. ನಾವು ಕೊಟ್ಟಂಥ ಒಡಿಸ್ಕೊಂಡವ್ರು ನಾವು ಕೊಟ್ಟಂಥ ದೂರನ್ನು NCR ಮಾಡ್ತಾರೆ, ಅವರು ಕೊಟ್ಟಂಥ ದೂರನ್ನ FIR ಮಾಡ್ತಾರೆ ಅಂತ. ಅದಕ್ಕೂ ಸಹ ಆಕಾಶ್ ಅವರು ಒಂದು ಉತ್ತರವನ್ನು ಕೊಡ್ತಾರೆ. ಸರ್, ಅವರು ಕೊಟ್ಟಂಥ ದೂರಿನಲ್ಲಿ ಒಬ್ಬ ವ್ಯಕ್ತಿಗೆ ಕೈ ಬೆರಳಿನ ಮೂಳೆ ಮುರಿದಿದೆ, ಬಿರುಕು ಬಿಟ್ಟಿದೆ. ಇಬ್ಬರೂ ಸಹ MLC ಮಾಡಿಸ್ಕೊಂಡು ಬಂದಿರ್ತಾರೆ. ಇಬ್ಬರದ್ರಲ್ಲಿ ಇವರಿಗೆ ಸಂತೋಷ್ ಕುಮಾರ್ ಅನ್ನೋರಿಗೆ ಹೊಟ್ಟೆಗೆ ಸಣ್ಣ ಪೆಟ್ಟಾಗಿದೆ, ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿ ಬರೆದಿರ್ತಾರೆ MLCನಲ್ಲಿ. ಹಾಗೆ ಅವ್ರಿಗೂ ಸಹ ಕೈ ಬೆರಳಿನ ಒಂದು ಬೆರಳು ಮೂಳೆ ಬಿರುಕು ಬಿಟ್ಟಿದೆ ಅನ್ನುವಂಥ ಉಲ್ಲೇಖ ಮಾಡಿರೋದ್ರಿಂದ ನಾವು ಅದನ್ನು FIR ಮಾಡಿದ್ದೀವಿ ಅಂತೇಳಿ ಆಕಾಶ್ ಅವರು ನಮಗೆ ಕರೆಯ ಮೂಲಕ ತಿಳಿಸ್ತಾರೆ. ಸೊ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಮ್ಮ ಕರುನಾಡು ಟೈಮ್ಸ್ ಮತ್ತು ಕರುನಾಡು TV ಕ್ಯಾಮ್ರಾಮನ್ ಆದಂಥ ಸಾಧು ರಮೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮೊದಲ ಫಿರ್ಯಾದುದಾರರಾದಂತಹ ಜಯರತ್ನಮ್ಮ ಮತ್ತು ಸಂತೋಷ್ ಕುಮಾರ್ ಅವರ ಅಹವಾಲನ್ನು ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಅವರನ್ನು ಸಹ ಯಾಕೆ, ಯಾರು, ಯಾವಾಗ ಹೊಡೆದ್ರು, ಪೊಲೀಸ್ನವರು ಏನು ಹೇಳಿದ್ರು ಅನ್ನುವಂಥ ಮಾಹಿತಿಯನ್ನು ಅವರು ನೀಡ್ತಾರೆ. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ. ನಾನು ಭೈರವೇಶ್ವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು, ಜಿಗಣಿ ಲಿಂಕ್ ರೋಡು, ಎನ್ನಗ್ರ ಪೋಸ್ಟು, ಮಾಸ್ತೇನಹಳ್ಳಿ ಟ್ರಾವೆಲ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನ್ನ ಮನೆಗೆ ಬಂದು ಭೈರವೇಶ್ವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಮಾಲೀಕನಾದ ಕುಮಾರು ಮತ್ತು ಅವರ ಜೊತೆ ಬಂದ 4 ಜನ ಸಂಗಡಿಗರು ನನ್ನ ಮನೆಯಲ್ಲಿ ಮಧ್ಯರಾತ್ರಿ 11:30ಕ್ಕೆ ಬಂದು ನಾನು ಏಕಾಏಕಿ ನಮ್ಮ ಅಮ್ಮ ಇದ್ದರು ಬಾಗಿಲು ತೆಗ್ದು ಹೊಡೆದು
ಎಲ್ಲ ಹೋಗಿ ಆಚೆ ತಗೊಂಡೋಗಿ ಹೊಡೆದು ನನ್ನ ಬೀದಿಲಿ ನಿಲ್ಸಿದ್ರು. ಬೀದಿಲಿ ತಗೋಗಿ ಫಾರ್ಚುನರಲ್ಲಿ K59N 4649 ಅದೇ ಫಾರ್ಚುನರ್ ಕುಣಿಸಿ ಹೊಡೆದು ಎಲ್ಲ ಮಾಡಿ ನನ್ಗೆ ಅಲ್ಲೇ ಮಾಡಿದ್ದಾರೆ. ನನ್ಗೆ ಯಾವ ಸ್ಟೇಷನ್ಗೆ ಹೋದ್ರು ಎಲ್ಲ ಅವ್ರ ಕಡೆನೇ ಹೊರತು ನಮ್ಮ ಕಡೆ ಯಾವುದೂ ಇಲ್ಲ. ಅಕ್ಕೂರು ಸ್ಟೇಷನ್ಗೆ ಸೋಮವಾರ ಬೆಳಗ್ಗೆ ಹೋಗಿದ್ದೆ. ಸ್ಟೇಷನಲ್ಲಿ ರಾಜಿ ಮಾಡ್ಕೊಳ್ಳಿ ಅಂತ. ಇವತ್ತೇ ಸರ್ ಮನೆಯಿಂದ ಬಂದು ಮನೆಗೆ ನುಗ್ಗಿ ಹೊಡೆದವರು 5 ಜನ ಗೂಂಡಗಳು ಕರ್ಕೊಬಂದು ಮಾಲೀಕರು ಅವ್ರದ್ದೇನೋ ದುಡ್ಡಿದೆ ಸರ್, ನಮ್ಮ ಹತ್ರ ಯಾವುದೂ ದುಡ್ಡಿಲ್ಲ, ನಾವು ಬಡವ. ನನ್ಗೆ ಅದೇ ಜೀವನ. ಬಾಕ್ಲ ದಬನ್ ತಟ್ಟಿದ್ರು ಕಣಪ್ಪ. ದಬನ್ ತಟ್ಟಿದ್ರೆ ನಾನು ಎದ್ದು ಯಾರು ಅಂದ್ಬಿಟ್ಟು ಬಾಕ್ಲು ತೆಗ್ದೆ. 5 ಜನನು ರೂಮಲ್ಲಿ ಮನ್ಗಿದ್ದಾವು. ಚಪ್ಪಲಿ ಕಾಲಲ್ಲೇ ಹೋಗಿ ಒಸಿ ಹೊಡಿಲಿಲ್ಲ ಕಣಪ್ಪ. ನನ್ನ ಒಸಿ ಹೊಡೆದು ನಾನು ಕಾಲೆಲ್ಲ ಕಟ್ಕೊಂಡೆ. ನನ್ಗೆ ಒಬ್ಬ ಮಗ, ಅವನೇ ನನ್ಗೆ ಆಧಾರ. ಅವನಿದ್ದೆ ಹೋಗಿ ಇಲ್ಲ ಅಂತಂದ್ರೆ ನನ್ನ ಜೀವನ ಏನಪ್ಪ. ನನ್ಗೆ ಅವನೇ. ಈಗ ಅವ್ನು ಬೆಂಗಳೂರಿಗೆ ನನ್ಗೆ ಭಯನ ಹೋಗುದೇ ಇಲ್ಲ ಅಂತ ಅವನೇ. ನಮ್ಗೆ ಏನಾಗಬೇಕು, ನನ್ನ ಮಗನಿಗೆ ಪ್ರಾಣದ್ದು ಇದು. ಈಗ ನಾವು ಹಿಂಗೆ ಹೋದ್ರೆ ಮಾಡಿದ್ರೆ ನಮಗೂ ಒಂದು ಪ್ರಾಣದ್ದೊಂದು ಇದೆಯೇ. ಅದಕ್ಕೆ ನಿಮ್ಮ ಹತ್ರನೇ ನಾವು ಕೇಳಿ, ನಿಮ್ಮ ಮುಖಾಂತರನೇ ನಾವು ನ್ಯಾಯ ಕೊಡಿಸಿ ಅಂತ ಅದನ್ನ ನಾವು ಕೇಳ್ತಾ ಇದ್ವಿ. ಮತ್ತೊಮ್ಮೆ ಮಗದೊಂದು ವಿಚಾರವಾಗಿ ತಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ಈ ರೀತಿ ಯಾವುದೇ ಸುದ್ದಿಗಳಿದೆ, ಪೊಲೀಸ್ನವರು NCR ಹಾಕಿದಾರಾ, NCR ಹಾಕ್ತಾ ಇಲ್ವಾ, ರಾಜಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರಾ, FIR ಹಾಕಿದಾರಾ, FIR ಹಾಕ್ತಾ ಇಲ್ವಾ, ಕಾರಣ ಏನು, ಸೊ ಪರವಿರೋಧ ಹೇಗಿದೆ, ಅದರಿಂದ ಯಾರಿದ್ದಾರೆ, ಈ ಥರದ ಯಾವುದೇ ದೂರುಗಳಿದ್ರೂ ನಾವು ಸಹ ಪೊಲೀಸರ ಸಮ್ಮುಖದಲ್ಲೇ ನ್ಯಾಯಯುತವಾಗಿ ಹೊಡೆತ ತಿಂದವ್ರಿಗೆ, ಅನ್ಯಾಯ ಆಗಿರುವಂಥವ್ರ ಪರ ನಾವು ಸಹ ನಿಲ್ತೀವಿ ಅಂತ ಹೇಳ್ತಾ ಮತ್ತೊಂದು ಸುದ್ದಿಯ ಮೂಲಕ ತಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.